ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಸುಮಾರು ಜೋಡಿಗಳು ನಮ್ಮ ಕಣ್ಣಿಗೆ ಬಿದ್ದಿದ್ವು. ಈ ಸೀಸನ್ನಲ್ಲಿ ಅತಿ ಹೆಚ್ಚು ಜೋಡಿಗಳ ರೊಮ್ಯಾನ್ಸು ಜೊತೆಗೆ ಅವರ ಪ್ರೀತಿಯ ಸಲ್ಲಾಪಗಳು ಎಲ್ಲವೂ ಕೂಡ ವೀಕ್ಷಕರನ್ನು ಗಮನ ಸೆಳೆದಿತ್ತು. ಇದು ಅವರಿಗೆ ಅರಿವಿದ್ರೂ ಕೂಡ ಎಲ್ಲೋ ಒಂದು ಕಡೆ ವೀಕ್ಷಕರನ್ನು ಸೆಳಿಬೋದು, ಟಿ ಆರ್ ಪಿಯನ್ನು ಪಡಿಬೋದು, ಜೊತೆಗೆ ಪಾಪ್ಯುಲಾರಿಟಿಯನ್ನು ಗಿಟ್ಟಿಸ್ಕೊಳ್ಬಹುದು ಅನ್ನೋಂಥ ಕೆಲವೊಂದಷ್ಟು ಕಾರಣಗಳಿಂದ ಇವರು ಕೂಡ ಅದಕ್ಕೆ ಬೇಕಾದಂತೆಯೇ ವರ್ತಿಸಿದರು. ಅದರಲ್ಲೂ ಕೂಡ ಬಿಗ್ ಬಾಸ್ ಸೀಸನ್ 11ರಲ್ಲಿ ತ್ರಿವಿಕ್ರಮ್ ಮತ್ತು ಭವ್ಯ ಲವ್ ಸ್ಟೋರಿ ವಿಚಾರ ಇದೆಯಲ್ಲ, ಇದು ಹೈಲೈಟ್ ಆಗಿತ್ತು. ಇವರಿಬ್ಬರು ಕೂಡ ಪ್ರೀತಿ ಮಾಡ್ತಿದ್ದಾರೆ ಅಂತಲೂ ಕೂಡ ಇಬ್ಬರು ಪರೋಕ್ಷವಾಗಿ ಒಪ್ಪಿಕೊಂಡಿದ್ದರು. ಆದರೆ ಎಲ್ಲೂ ಕೂಡ ನೇರವಾಗಿ ಹೇಳಿರಲಿಲ್ಲ. ಹೌದು ಅಂತ ಹೇಳಿಬಿಟ್ಟು ನೇರವಾಗಿ ಎದೆ ಮುಟ್ಕೊಂಡು ಎಲ್ಲೂ ಕೂಡ ಹೇಳಿರಲಿಲ್ಲ, ಮಾತನಾಡಿರಲಿಲ್ಲ. ಆದರೆ ಆರಂಭದಿಂದ ಕೊನೆವರೆಗೂ ಕೂಡ ನಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ ಅಂತೇಳಿ ಹೇಳಿಕೊಂಡು ಬಹಿರಂಗವಾಗಿದ್ದರೂ ಕೂಡ ಒಬ್ರಿಗೊಬ್ಬರು ಪರಸ್ಪರ ಒಂದು ಪ್ರೀತಿಯ ಸಮ್ಮಿಲನವನ್ನು ಮಾಡಿಕೊಂಡು, ಅಂದರೆ ಎಕ್ಸ್ಚೇಂಜನ್ನು ಮಾಡಿಕೊಂಡು, ಇಬ್ಬರ ಪ್ರೀತಿಯನ್ನು ಎಕ್ಸ್ಚೇಂಜ್ ಮಾಡಿಕೊಂಡೇ ಕಾಲವನ್ನು ಕಳೆದರು. ಹೀಗಿದ್ದಾಗ ಈಗ ಹೊರಗಡೆ ಬಂದ ಬಳಿಕ ಮದುವೆ ಆಗ್ತಾರೆ ಅನ್ನುವಂಥ ವಿಚಾರದ ಬಗ್ಗೆನೂ ಕೂಡ ಇಬ್ಬರು ಸಾಕಷ್ಟು ಸಲ ಬೇರೆ ಬೇರೆ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ತ್ರಿವಿಕ್ರಮ್ ಕೊಟ್ಟಂಥ ಉತ್ತರವೇ ಬೇರೆ ಆಗಿದ್ದರೂ ಭವ್ಯ ಕೊಟ್ಟಂಥ ಉತ್ತರ ಬೇರೆ ಆಗಿತ್ತು. ಈಗ ಅಂತಿಮವಾಗಿ ಇವರಿಬ್ಬರ ಸ್ನೇಹಿತ ಮತ್ತು ಇವರಿಬ್ಬರ ಆಪ್ತನೂ ಕೂಡ ಆಗಿರುವಂತಹ ಮತ್ತೊಬ್ಬ ಬಿಗ್ ಬಾಸ್ ಸ್ಪರ್ಧಿ ಇದರ ಬಗ್ಗೆ ಒಂದಷ್ಟು ಕ್ಲಾರಿಟಿಯನ್ನು, ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಆತ ಕೊಟ್ಟಿರುವಂಥ ಸ್ಪಷ್ಟನೆ ಏನು, ಕ್ಲಾರಿಟಿ ಏನು ಹೇಳ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಜನ್ಮ ಪಡೆದಂತಹ ಸಾಕಷ್ಟು ಜೋಡಿಗಳು ಮದುವೆ ಆಗಿದ್ದಿದ್ದಾವೆ ಮತ್ತು ಮದುವೆ ಆಗದೇ ಇರೋವು ಕೂಡ ಇದ್ದಾವೆ. ಒಂದಷ್ಟು ಜೋಡಿಗಳು ಇವತ್ತಿಗೂ ಕೂಡ ಪ್ರೀತಿಯ ರಥದಲ್ಲಿ ಇವತ್ತಿಗೂ ಕೂಡ ಸಾಗ್ತಾ ಇದ್ದಾವೆ. ಅದೇ ರೀತಿ ಬಿಗ್ ಬಾಸ್ ಮನೆಯ ಈ ಸೀಸನ್ನಲ್ಲಿ, ಅಂದರೆ ಈ ಸೀಸನ್ 11ರಲ್ಲಿ ಭವ್ಯ ಮತ್ತು ತ್ರಿವಿಕ್ರಮ್ ವೀಕ್ಷಕರನ್ನು ಸೆಳೆದಂತಹ ಜೋಡಿ. ಭವ್ಯಳ ಆ ಕ್ಯೂಟು ಮುದ್ದು ಚಿಕ್ಕ ಹುಡುಗಿಯ ರೀತಿಯಾದಂಥ ಬಿಹೇವಿಯರು, ತ್ರಿವಿಕ್ರಮ್ ಒಬ್ಬ ಮೆಚೂರ್ಡ್ ಹುಡುಗನ ರೀತಿ ಇದ್ದಂಥದ್ದು ಎಲ್ಲದೂ ಕೂಡ ವೀಕ್ಷಕರನ್ನು ತುಂಬ ಸೆಳೆದಿತ್ತು. ಅದರಲ್ಲೂ ಕೂಡ ತ್ರಿವಿಕ್ರಮ್ ಮೇಲೆ ಭವ್ಯಗೆ ಇದ್ದಂಥ ಕೇರು, ಕನ್ಸರ್ನು ಒಂದು ಕಡೆ ಆದರೆ, ತ್ರಿವಿಕ್ರಮ್ಗೆ ಭವ್ಯ ಬಗ್ಗೆ ಇದ್ದಂತಹ ಪ್ರೀತಿ ಮತ್ತು ಅದೊಂದು ಬಾಂಡಿಂಗ್ ಇದೆಯಲ್ಲ, ಇದು ವಿಶೇಷವಾಗಿ ಎಲ್ಲರನ್ನೂ ಕೂಡ ಸೆಳೆದಿತ್ತು. ಇಡೀ ಸೀಸನ್ನಲ್ಲಿ ಇವರಿಬ್ಬರು ಬಹುತೇಕ ಅಂಟಿಕೊಂಡೇ ಇರ್ತಿದ್ರು. ಎಷ್ಟೇ ಜಗಳ ಆಡಿದರೂ ಕೂಡ ಬೆಳಗ್ಗೆ ಎದ್ದು ನೋಡಿದ್ರೆ ಇಬ್ಬರು ಕೂಡ ಏನೂ ನಡೆದಿಲ್ಲ ಅನ್ನೋ ರೀತಿಯಲ್ಲೇ ಇರ್ತಿದ್ರು. ಇಬ್ಬರ ನಡುವೆ ಸಾಕಷ್ಟು ಸಲ ಜಗಳ ಆಗಿತ್ತು, ಸಾಕಷ್ಟು ಸಲ ಇಬ್ಬರ ನಡುವೆ ವೈಮನಸ್ಸು ಕೂಡ ಮೂಡಿತ್ತು. ಆದರೆ ನಂತರ ಎಲ್ಲವೂ ಕೂಡ ಸರಿ ಹೋಗಿತ್ತು. ಅದೇ ರೀತಿ ಭವ್ಯ ಕೂಡ ಎಲ್ಲವನ್ನೂ ಕೂಡ ಮರೆತು ನಂತರ ತ್ರಿವಿಕ್ರಮ್ ಜೊತೆಗೆ ಮತ್ತೆ ಒಂದಾಗಿದ್ದರು. ಇದಕ್ಕೆ ಸಾಕ್ಷಿ ಎನ್ನುವಂತೆ ಸಾಕಷ್ಟು ಘಟನೆಗಳು ಕೂಡ ನಡೆದಿದ್ವು. ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಕಾಫಿ ಕುಡಿದಿದ್ದೇನೋ, ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಜಿಮ್ ಮಾಡಿದ್ದೇನೋ, ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಗಂಭೀರವಾಗಿ ಮಾತನಾಡಿದ್ದೇನೋ, ಇಬ್ಬರು ಕೈ ಹಿಡ್ಕೊಂಡು ಕುಣಿದಿದ್ದೇನೋ, ಇಬ್ಬರು ತಪ್ಪಿಕೊಂಡು ಪ್ರೀತಿಯನ್ನು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೇನೋ, ನೇರವಾಗಿ ತ್ರಿವಿಕ್ರಮ್ ಐ ಲವ್ ಯು ಅಂತೇಳಿ ಹೇಳಿದ್ದೇನೋ, ಎಲ್ಲವೂ ಕೂಡ ನಡೆದು ಹೋಗಿತ್ತು. ಹೀಗಾಗಿ ಸಾಕಷ್ಟು ಸಲ ಸುದೀಪ್ ಕೂಡ ಇವರಿಬ್ಬರ ಕಾಲೆಳೆಯುವಂತಹ ಕೆಲಸವನ್ನು ಕೂಡ ಮಾಡಿದರು. ಹಾಗಂದ ಮಾತ್ರಕ್ಕೆ ಇವರಿಬ್ಬರು ಬಹಿರಂಗವಾಗಿ ಒಪ್ಕೊಂಡಿದ್ರ ತಮ್ಮ ಪ್ರೀತಿಯ ಬಗ್ಗೆ? ಇಲ್ಲ. ಆದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಎಲ್ಲವೂ ಕೂಡ ಬದಲಾಗಿ ಹೋಗಿತ್ತು. ಅಲ್ಲಿಗೆ ಒಂದು ಅನುಮಾನ ಸ್ಪಷ್ಟವಾಗಿ ಮೂಡಿತ್ತು. ಇವರಿಬ್ಬರು ಕೂಡ ಮಾಡಿದ್ದು ಕ್ಯಾಮ್ರಾಗೋಸ್ಕರ, ಇವರಿಬ್ಬರು ಕೂಡ ಮಾಡಿದ್ದು ಜನರನ್ನು ಸೆಳೆಯೋದಕ್ಕೋಸ್ಕರನಾ ಅನ್ನುವಂಥ ಪ್ರಶ್ನೆಯೂ ಕೂಡ ಹೇಳ್ತು. ಯಾಕಂತ ಹೇಳಿದ್ರೆ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ನಡುವಿನ ಲವ್ ವಿಚಾರ ಹೆಚ್ಚು ವೈರಲ್ ಆಗಿತ್ತು. ಆದರೆ ಭವ್ಯಗೆ ತ್ರಿವಿಕ್ರಮ್ ಲವ್ ಪ್ರಪೋಸ್ ಮಾಡಿದ್ದೆವು ಎಲ್ಲವೂ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ನಡೆದಿದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಆದರೆ ಹೊರಗಡೆ ಏನೂ ನಡೆದೇ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಿದ್ದು ಮಾತ್ರ ವಿಚಿತ್ರ ಅಂತಲೇ ಅನ್ನಿಸ್ತು. ಸದ್ಯ ತ್ರಿವಿಕ್ರಮ್ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇವರಿಬ್ಬರ ಲವ್ ಮದುವೆ ಬಗ್ಗೆ ಒಂದಲ್ಲ ಒಂದು ಟ್ರೋಲ್ಗಳು ಮತ್ತು ಬೇರೆ ಬೇರೆ ಮೀಮ್ಸ್ಗಳು ಹರಿದಾಡ್ತಾನೆ ಇರ್ತವೆ. ಈಗ ಅಂತಿಮವಾಗಿ ಇವರ ಈ ಮದುವೆ ಅಥವಾ ಪ್ರೀತಿಯ ಬಗ್ಗೆ ರಜತ್ ಒಂದು ಖಾರವಾಗಿ ರಿಪ್ಲೈಯನ್ನು ಕೊಟ್ಟಿದ್ದಾರೆ, ಅಥವಾ ನೇರವಾದಂತಹ ಆನ್ಸರನ್ನೇ ಕೊಟ್ಟಿದ್ದಾರೆ. ಬಿಗ್ ಬಾಸ್ನಲ್ಲಿ ರಜತ್ ಕೂಡ ಸ್ಪರ್ಧಿಯಾಗಿದ್ದರು. ಅಣ್ಣನ ಸ್ಥಾನದಲ್ಲಿ ನಿಂತು ಚೈತ್ರ ಕುಂದಾಪುರ ಮದುವೆ ಕಾರ್ಯಗಳನ್ನು ಈಗಾಗಲೇ ಮಾಡಿಕೊಟ್ಟಿದ್ದಾರೆ. ಬಳಿಕ ಬಿಟ್ಟು ಬಿಡದೆ ಹರಿದಾಡ್ತಿರುವಂಥ ಟ್ರೋಲ್ಸ್ ಬಗ್ಗೆ ಮಾತನಾಡಿ ರಜತ್ ಒಂದಷ್ಟು ಮನಸ್ಸಿನಲ್ಲಿದ್ದಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಮಾಡೋಕ್ಕೆ ಕೆಲಸ ಇಲ್ಲದೆ ಇರೋರು ಮನೆಯಲ್ಲಿ ಕೂತ್ಕೊಂಡು ಯಾರನ್ನು ಹೇಗೆ ಹಾಳು ಮಾಡಬಹುದು ಅಂತೇಳಿ ಯೋಚನೆ ಮಾಡ್ತಾರೆ. ಅಂಥವರ ಕೆಲಸ ಇದು. ಪಾಪ ತ್ರಿವಿಕ್ರಮ್ ಮತ್ತು ಭವ್ಯಗೌಡಗೆ ಏನೂ ಕೂಡ ಸಂಬಂಧ ಇಲ್ಲ. ಅವರಿಬ್ಬರು ಕೂಡ ತುಂಬ ಒಳ್ಳೆಯ ಫ್ರೆಂಡ್ಸು. ನಾನು ಇದನ್ನೇ ಮೊದಲಿನಿಂದನೂ ಕೂಡ ಹೇಳ್ತಾ ಇರೋದು. ಯಾಕಂದರೆ ನಾನು ಬಿಗ್ ಬಾಸ್ ಮನೆಯಲ್ಲಿ 70-80 ದಿನ ಅವರನ್ನು ನೋಡಿದ್ದೀನಿ. ಆ ರೀತಿಯಾದಂತಹ ಲವ್ ಕನೆಕ್ಷನ್ ಅವರಲ್ಲಿ ಇಲ್ಲ ಅಂತ ಹೇಳಿಬಿಟ್ಟು ನೇರವಾಗಿ ರಜತ್ ಹೇಳಿದ್ದಾರೆ. ಈ ಮೂಲಕ ನೋ ವೇ, ಯಾರು ರಜತ್ ಮತ್ತು ತ್ರಿವಿಕ್ರಮ್ ಏನು ಸ್ನೇಹಿತರು ಕೂಡ ಆಗಿದ್ದರು.
ಆಮೇಲೆ ತ್ರಿವಿಕ್ರಮ್ ಬಗ್ಗೆ ರಜತ್ಗೆ ಸಂಪೂರ್ಣವಾದಂಥ ಮಾಹಿತಿ ಇದೆ. ಆಮೇಲೆ ಆಲ್ಮೋಸ್ಟ್ ಆಲ್ ಒಟ್ಟಿಗೆ ಇರ್ತಾರೆ. ಹೀಗೆಲ್ಲ ಇರುವಾಗ ಇನ್ಫ್ಯಾಕ್ಟ್ ಬಿಗ್ ಬಾಸ್ ಮನೆ ಒಳಗಡೆಗೂ ಕೂಡ ರಜತ್ ಮತ್ತು ತ್ರಿವಿಕ್ರಮು ಬಹುತೇಕ ಒಟ್ಟಿಗೆ ಇರ್ತಿದ್ರು. ಒಬ್ರಿಗೊಬ್ಬರು ಬಿಟ್ಕೊಡ್ತಿರ್ಲಿಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ತ್ರಿವಿಕ್ರಮ್ ಬಗ್ಗೆ ರಜತ್ಗೆ ಸಂಪೂರ್ಣವಾದಂಥ ಮಾಹಿತಿ ಇರುವಂಥ ಕಾರಣಕ್ಕೋಸ್ಕರ ಈ ಮಾತನ್ನು ತುಂಬ ರಿಲೇಬಲ್ ಆದಂತಹ ಮಾಹಿತಿ ಅಂತಲೇ ಹೇಳ್ಬೋದು, ಒಪ್ಕೊಳ್ಬೋದು. ಆ ಕಾರಣಕ್ಕೋಸ್ಕರನೇ ಹೇಳ್ತಾರೆ ಭವ್ಯ ಮತ್ತು ನನ್ನ ನಡುವೆ ಏನೂ ಕೂಡ ಇಲ್ಲ ಅನ್ನೋದನ್ನು ಹೇಳ್ತಾರೆ. ಮುಂದುವರೆದು ಇವರ ಮಧ್ಯೆ ಪ್ಯೂರ್ ಫ್ರೆಂಡ್ಶಿಪ್ ಇರೋದು. ಭವ್ಯಗೌಡ ಮತ್ತು ತ್ರಿವಿಕ್ರಮ್ ಅವರದ್ದೇ ಆದಂಥ ಸಪ್ರೇಟ್ ಲೈಫ್ ಇದೆ. ಯಾರೋ 3-4 ಜನ ನಮಗೆ ತ್ರಿವಿಕ್ರಮ್ ಮತ್ತು ಭವ್ಯ ಒಂದಾಗಬೇಕು ಅಂತೇಳಿ ಹೇಳಿದ ತಕ್ಷಣ ಅವರಿಬ್ಬರು ಒಂದಾಗಬೇಕು ಅಥವಾ ಒಂದಾಗ್ತಾರೆ ಹೇಳೋದಕ್ಕೆ ಸಾಧ್ಯವಲ್ಲ. ಹಾಗೂ ಒಂದಾಗೋಕ್ಕೆ ಅಥವಾ ಜೊತೆ ಆಗೋಕ್ಕೆ ಅವರು ಮಕ್ಕಳೂ ಕೂಡ ಅಲ್ಲ. ಅವರಿಗೆ ಅವರದ್ದೇ ಆದಂಥ ಮೆಚುರಿಟಿ ಇದೆ. ತ್ರಿವಿಕ್ರಮ್ಗೆ ಅವನದ್ದೇ ಆದಂಥ ಕನಸುಗಳಿದ್ದಾವೆ. ಡ್ರೀಮ್ ಗರ್ಲ್ ಬಗ್ಗೆ ಸಾಕಷ್ಟು ಕನಸುಗಳಿದ್ದಾವೆ ಆತನಿಗೆ. ಭವ್ಯಗೌಡಗೂ ತನ್ನ ಹುಡುಗ ಹೇಗಿರಬೇಕು ಅನ್ನುವಂಥ ಕನಸಿದೆ. ಅವರಿಬ್ಬರನ್ನು ನೀವೇ ಮದುವೆ ಮಾಡಿಸಲು ಆಗೋದಿಲ್ಲ ಅಂತಲೂ ಕೂಡ ರಜತ್ ಕಡ್ಡಿ ಮುರಿದ ರೀತಿಯಲ್ಲಿ ಮಾತನಾಡಿಬಿಟ್ಟಿದ್ದಾರೆ. ಜೊತೆಗೆ ದಯವಿಟ್ಟು ಈ ರೀತಿಯಾದಂಥ ಕೆಲಸಗಳನ್ನು ಯಾರೂ ಕೂಡ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅವಳು ಒಂದು ಹೆಣ್ಣು ಮಗುವಾಗಿ ಅಥವಾ ಒಂದು ಹೆಣ್ಣು ಹುಡುಗಿಯಾಗಿ ಅವಳಿಗೆ ಅವಳದೇ ಆದಂಥ ಪರ್ಸ್ನಲ್ ಲೈಫ್ ಇರ್ತದೆ. ನೀವು ಈ ರೀತಿ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಮಾಡಿಬಿಟ್ಟು ಏನೋ ಸಾಧಿಸ್ತೀವಿ ಅಂತಂದರೆ ಅದಕ್ಕಿಂತ ಚೀಪ್ ಮನಸ್ಥಿತಿ ಇನ್ನೊಂದಿಲ್ಲ ಅಂತೇಳಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಓವರಾಗಿಯೇ ಸಹಜನೇ ರಜತ್ ಯಾವಾಗಲೇ ಮಾತನಾಡಿದರೂ ಕೂಡ ಅದಕ್ಕೆ ಸ್ವಲ್ಪ ಮಸಾಲೆ ಸೇರಿಸಿ ಓವರಾಗೆ ಮಾತಾಡೋದು. ಆಮೇಲೆ ಓವರಾಗಿ ಮಾತನಾಡಿದಂಥ ಪರಿಣಾಮಕ್ಕೇ ಇವತ್ತು ಇಷ್ಟೆಲ್ಲ ರಜತ್ ಕಷ್ಟಗಳನ್ನು ಮತ್ತು ಸಂಕಷ್ಟಗಳನ್ನು ಎದುರಿಸ್ತಿರೋದು ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಇಷ್ಟೆಲ್ಲ ಅನುಭವಿಸಿದ್ರು ಕೂಡ ಆತನ ಮನಸ್ಥಿತಿ ಹೆಂಗಿದೆ ಅಂದರೆ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅಂತಾರಲ್ಲ, ಹಾಗಾಗಿದೆ ಆತನ ಪರಿಸ್ಥಿತಿ. ಸೊ ದಟ್ಟು ಜಾಸ್ತಿ ಏನು ಹೇಳೋಕ್ಕೆ ಸಾಧ್ಯವಿಲ್ಲ. ಬಟ್ ಒಂದಂತೂ ಕ್ಲಿಯರಾಗಿ ಇಲ್ಲಿ ಗೊತ್ತಾಗ್ತಿದೆ, ರಜತ್ ಕೆಲವೊಂದು ವಿಚಾರಗಳನ್ನು ಮೈ ಮೇಲೆ ಹೇಳ್ಕೊಳ್ಳುತ್ತಿದ್ದಾನೆ ಅನ್ನೋದರಲ್ಲಿ. ಅದೇ ರೀತಿ ಇಲ್ಲೂ ಕೂಡ ಇವರಿಬ್ಬರ ಪ್ರೀತಿಯ ವಿಚಾರವನ್ನು ಹೇಳೋಕ್ಕೋಗಿ ಎಲ್ಲೋ ಒಂದಷ್ಟು ಬೇರೆ ಬೇರೆ ಸಂಗತಿಗಳನ್ನು ಮಾತನಾಡಿದ್ದು ಸರಿ ಅಂತಲೂ ಕೂಡ ಸಾಕಷ್ಟು ಜನರಿಗೆ ಅನಿಸಿಲ್ಲ. ಒಂದು ಇನ್ನು ಎರಡನೇ ವಿಚಾರ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಏನು, ಸರಿ ತ್ರಿವಿಕ್ರಮ್ ಮತ್ತು ಭವ್ಯ ಇಬ್ಬರು ಕೂಡ ಇನ್ನೂ ಕೂಡ ಪ್ರೀತಿಯಲ್ಲಿ ಬಿದ್ದಿಲ್ಲ ಅಥವಾ ಪ್ರೀತಿಸ್ತಿಲ್ಲ, ಮದುವೆ ಆಗೋದಿಲ್ಲ, ಫೈನ್. ಯಾಕಂತ ಹೇಳಿದ್ರೆ ತ್ರಿವಿಕ್ರಮ್ ಕೂಡ ಸಾಕಷ್ಟು ಸಲ ಹೇಳಿದ್ದಾರೆ ಭವ್ಯ ನನಗಿಂತ ತುಂಬ ಚಿಕ್ಕವಳು ಅಂತೇಳಿ. ಆದರೆ ತ್ರಿವಿಕ್ರಮ್ಗೆ ಒಂದು ಗೊತ್ತಿರಲಿಲ್ವೇನೋ, ಬಿಗ್ ಬಾಸ್ ಮನೆ ಒಳಗಡೆ ಇರುವಾಗ ಭವ್ಯ ತುಂಬ ಚಿಕ್ಕವಳು ಅಂತೇಳಿ ಗೊತ್ತಿರಲಿಲ್ವಾ, ಐ ಲವ್ ಯು ಭವ್ಯ ಅಂತೇಳಿ ಹೇಳುವಾಗ ತುಂಬ ಚಿಕ್ಕವಳು ಅಂತೇಳಿ ಗೊತ್ತಿರಲಿಲ್ವಾ, ಅಲ್ಲಿ ಇಬ್ಬರು ಅಬ್ಬಿ ಮುದ್ದಾಡುವಾಗ ಅಥವಾ ಅಲ್ಲಿ ಎಷ್ಟು ಅವಕಾಶ ಸಿಗುತ್ತೋ ಆ ಅವಕಾಶವನ್ನು ಬಳಸ್ಕೊಂಡು ರೊಮ್ಯಾನ್ಸ್ ಮಾಡುವಾಗ ಅವಾಗ ಭವ್ಯ ಚಿಕ್ಕವಳು ಅಂತೇಳಿ ಅನಿಸ್ಲಿಲ್ವಾ. ಆವಾಗ ಟಿ ಆರ್ ಪಿಗೋಸ್ಕರ ಜನರನ್ನು ವೀಕ್ಷಕರನ್ನು ಸೆಳೆಯೋದಕ್ಕೋಸ್ಕರ ಇವರಿಗೆ ಈ ಬಿಗ್ ಬಾಸ್ ಅನ್ನೋದೊಂದು ವೇದಿಕೆ ಆಯಿತು. ಅಲ್ಲಿ ಲಜ್ಜೆಗೆಟ್ಟು ವರ್ತನೆ ಮಾಡುವಾಗ ಅದು ವೇದಿಕೆ ಆಗಿತ್ತು. ಆವಾಗ ಇವರಿಗೆ ಬೇಕಾಗಿತ್ತು, ಅದು ಬಿಗ್ ಬಾಸ್ ಬೇಕಾಗಿತ್ತು. ಇವಾಗ ಬಿಗ್ ಬಾಸು ಬೇಡವಾಗಿದೆ ಅಥವಾ ಬಿಗ್ ಬಾಸ್ನಲ್ಲಿ ಒಳಗಡೆ ಇದ್ದಂಥ ಪ್ರೀತಿ ಹೊರಗಡೆ ಬೇಡವಾಗಿದೆ. ಇವೆಲ್ಲವೂ ಕೂಡ ಇವರೆಲ್ಲರದ್ದು ಕೂಡ ಸ್ಟ್ರಾಟರ್ಜಿ ಅನ್ನೋದರಲ್ಲಿ ಅನುಮಾನ ಇಲ್ಲ. ಹಾಗೆಯೇ ರಜತ್ ಕೂಡ ಇಲ್ಲಿ ಎಲ್ಲೋ ಒಂದು ಕಡೆ ಇದನ್ನು ಬೇರೆಯವರು ಸೃಷ್ಟಿ ಮಾಡಿದ್ದು, ಅವರಿಬ್ಬರು ಏನೂ ಮಾಡೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡೋದು ಕೂಡ ಎಷ್ಟು ಸರಿ ಅನ್ನೋದನ್ನು ಬಹುಶಃ ಆತನ ಮನಸ್ಥಿತಿಗೆ ಕೇಳಿಕೊಂಡ್ರೆ ಬೆಟರ್ ಅಂತೇಳಿ ಅನಿಸುತ್ತೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಒಟ್ಟಿನಲ್ಲಿ ಒಂದಂತೂ ಕ್ಲಿಯರಾಗಿ ಗೊತ್ತಾಗ್ತಿದೆ ಅಲ್ವಾ, ಏನೋ ತ್ರಿವಿಕ್ರಮ್ ಮತ್ತು ಭವ್ಯ ಒಳಗಡೆ ಇದ್ದಿದ್ದು ನಮ್ಮೆಲ್ಲರೂ ಕೂಡ ಮಂಗ ಮಾಡೋದಕ್ಕೋಸ್ಕರನೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಯಾರೆಲ್ಲ ತ್ರಿವಿಕ್ರಮ್ ಮತ್ತು ಭವ್ಯ ಮದುವೆ ಆಗಬೇಕು ಅಂತ ಹೇಳ್ಬಿಟ್ಟು ಬಯಸ್ತಿದ್ದೀರೋ, ಬೇರೆ ಬೇರೆ ಪೇಜಸ್ಗಳನ್ನು ಕ್ರಿಯೇಟ್ ಮಾಡಿದ್ದೀರೋ ಅವರೆಲ್ಲರೂ ಕೂಡ ಒಂದು ಸಲ ಅರ್ಥ ಮಾಡ್ಕೊಳ್ಳಿ. ಹಾಗೆಯೇ ಇಲ್ಲಿ ರಜತ್ ಹೇಳಿದಂಥ ಮಾತಿನ ಬಗ್ಗೆಯೂ ಕೂಡ ನೀವು ಆಲೋಚನೆ ಮಾಡಲೇಬೇಕು. ಒಟ್ಟಲ್ಲಿ ಇಲ್ಲಿ ಇವರು ರಜತ್ ಪ್ರಕಾರ ತ್ರಿವಿಕ್ರಮ್ ಮತ್ತು ಭವ್ಯ ಪ್ರೀತಿಸ್ತಿಲ್ಲ, ಮದುವೆ ಆಗೋದಿಲ್ಲ, ಕಟ್ ಆ್ಯಂಡ್ ಕ್ಲಿಯರಾಗಿ ಹೇಳಿದ್ದಾರೆ. ಜೊತೆಗೆ ಇವ್ರದ್ದು ಪ್ಯೂರ್ ಫ್ರೆಂಡ್ಶಿಪ್ ಅಷ್ಟೇ ಅನ್ನೋದನ್ನು ಕ್ಲಿಯರ್ ಮಾಡಿದ್ದಾರೆ. ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ಅಭಿಪ್ರಾಯದ ಬಗ್ಗೆ? ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.